ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಸೈನ್ಸ್ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ 10 ದಿನಗಳು ಮಾತ್ರ ಉಳಿದಿದೆ. ಆ 10 ದಿನಗಳಲ್ಲಿ ನಿಮ್ಮ ಇಂಟರ್ನಲ್ ಟೆಸ್ಟ್, ಯೂನಿಟ್ ಟೆಸ್ಟ್ 1 ಇದಕ್ಕೆ ಪ್ರಿಪೇರ್ ಆಗಿ ಆ ಸಿಲೆಬಸ್ಸು ಪೋರ್ಷನನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ನೋಡ್ತಾ ಹೋಗೋಣ. ಸೆಕೆಂಡ್ ಇಯರ್ PUC ಫಿಸಿಕ್ಸ್ ನೋಡೋದಾದರೆ ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, Chapter 2 Electric Potential and Capacitance, Chapter 3 Current Electricity. These 3 chapters are there for your unit test 1. Clear? 10 ದಿನಗಳ ಒಳಗಾಗಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಇಯರ್ PUC ಕೆಮಿಸ್ಟ್ರಿ ಸಿಲೆಬಸ್ ಏನಿದೆ ನೋಡೋಣ. ಯೂನಿಟ್ ಟೆಸ್ಟ್ 1, ಯೂನಿಟ್ 1 ಸೊಲ್ಯೂಷನ್, ಯೂನಿಟ್ 6 ಹ್ಯಾಲೋಕೆನ್ಸ್ ಹ್ಯಾಲೋರೆನ್ಸ್, ಯೂನಿಟ್ 4 ಏನಿದು ದಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಂಡ್ರೆ, ಇದು ಅರ್ಥ ಆಯ್ತಾ? ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಕೂಡಿಬಿಟ್ಟಿದೆ, ಬೇಜಾರಾಗ್ಬಿಟ್ರಪ್ಪ. ಯೂನಿಟ್ 4 ಆಯಿತಾ? ಧನ್ಯವಾದಗಳು. ಈಗ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಮ್ಯಾಟ್ರಿಸಿಸ್, ಡಿಟರ್ಮಿನೆಂಟ್ಸ್, ನಂತರದಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಈ 5 ಪಾಠಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1 ಇರುವಂಥದ್ದು ಸೆಕೆಂಡ್ ಇಯರ್ PUC. ಸಬ್ಜೆಕ್ಟ್ ಬಯೋ ಆಗಿರುತ್ತೆ. ಯಾರೆಲ್ಲ ಬಯೋ ತೆಗೆದುಕೊಂಡಿದ್ದರೋ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ತೆಗೆದುಕೊಂಡಿದ್ದರೋ ಅಂತಹ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ ಹೆಂಗೆ ಆಗ್ಬಿಟ್ಟಿದೆ ನೋಡಿ, ಅದು ಸ್ವಲ್ಪ ಹಿಂಗೆ ಆಗ್ಬಿಟ್ಟಿದೆ. ಚಾಪ್ಟರ್ 1 to 5 ಇದೆ ಸರ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಇದೆ, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಸ್ಟೇಕ್, ಕ್ಯೂ, ಸಾರ್ಟಿಂಗ್. ದೀಸ್ 5 ಚಾಪ್ಟರ್ಸ್ ಆರ್ ದೇರ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೋಡಿ ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಕೂಡ ತೆಗೆದುಕೊಂಡಿರ್ತೀರ ಕೆಲವೊಬ್ಬರು, ಅವರಿಗೆ ಸಿಲೆಬಸ್ ಇದಾಗಿರುತ್ತೆ. ಫೀಲ್ಡ್ ಇವೆಲ್ಲ ಓದ್ಕೊಳ್ರಪ್ಪ, ಸುಸ್ತಾಗ್ಬಿಟ್ಟಿದೆ, ಯಾಕಂದರೆ ಕಂಟಿನ್ಯೂಟಾಗಿ ಆಗ್ತಾ ಇರುವಂಥದ್ದೆಲ್ಲ. ಧನ್ಯವಾದಗಳು. ಈಗ ಕೋರ್ ಸಬ್ಜೆಕ್ಟ್ ಮುಗೀತು. PCMB ಆಯಿತು, PCMC ಕೂಡ ಎಲ್ಲ ಆಯಿತು. ಈಗ ಕನ್ನಡಕ್ಕೆ ಬರೋದಾದರೆ ಇಲ್ಲಿ ಮೇಲ್ ಕೊಟ್ಟಿರುವ ಎಲ್ಲ ಆಯಿತಾ ಈ ಪಾಠಗಳು ನಮ್ಮ ಕನ್ನಡ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ. ಕನ್ನಡ ಕದಡಿದ ಸಲೀಲಂ ತಿಳಿ ಬಂದಿದೆ, ಮುಟ್ಟಿಸಿಕೊಂಡವನು, ನಾವು ವಚನಗಳು, ಇನ್ನೂ ಹುಟ್ಟದೇ ಇರಲಿ ನಾರಿ, ಕೃಷ್ಣಗಳ ಇದು ನೀಳುವತೆ, ಇನ್ನೊಂದು ಪಗೆಯಂ ಬಾಲಕನೆಂಬೆರೆ, ವಾಲ್ಫೈರ್ ಅಭಿವೃದ್ಧಿ ತಂದ ದುರಂತ, ಕೃಷ್ಣೇಗೌಡನ ಆನೆ. ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಮೀಡಿಯರ್ ಚಿಲ್ಡ್ರನ್ 100% ನಾನು ಕೊಟ್ಟಂತಹ ಪ್ರಶ್ನೆಗಳು ಬರ್ತವೆ. 100% ನಿಮಗೆ ಯಾರಿಗೆ ಅರ್ಥ ಆಗಿಲ್ವೋ ಇಂಗ್ಲೀಷು ಲೆಸನ್ಸ್ಗಳು ಅಥವಾ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಕಂಪಲ್ಸರಿಯಾಗಿ ದಯವಿಟ್ಟು ಇದೇ ವಿಡಿಯೋಕ್ಕೆ ಕಮೆಂಟ್ ಮಾಡಿ, ಸರ್ ಐ ವಾಂಟ್ ಏನಂತೀರ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಚಾಪ್ಟರ್ಸ್ ಅಂತ. ಅಥವಾ ಇಫ್ ಯು ಆರ್ ವೆರಿ 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 ವೀಕ್ ಇನ್ ಗ್ರಾಮರ್ ಪಾರ್ಟ್, ನೋಡಿ ಇಷ್ಟೊಂದು ಗ್ರಾಮರ್ ಭಾಗ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಗೆ ಇರುವಂಥದ್ದಾಗಿರುತ್ತೆ. ಸೊ ಅದಿಲ್ವಾ ಇದಿಲ್ವಾ ಅಂತ ಕೇಳಬೇಡಿ, ಇದು ಇರುವಂಥದ್ದು. ಇಷ್ಟೇ ಡೈರೆಕ್ಟ್ ಡೀಲ್ ಹೇಳ್ತಾ ಇದ್ದೀನಿ. ಪ್ಯಾಸಿವ್ ಫಾರಮ್ ಆಫ್ ವರ್ಬ್ಸ್ ಇರುತ್ತೆ, ಡ್ಯಾಶಸ್ಸು, ಎರರ್ ಐಡೆಂಟಿಫಿಕೇಷನ್ ಅಂದರೆ ಸೆಂಟೆನ್ಸು, ಟೆನ್ಸಸ್ ಅಂದರೆ ಅದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಪ್ರೊನೌನ್ಸ್ ಅಂದರೆ ಅದು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಆಗಿರುತ್ತೆ, ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನು ಗೊತ್ತಿಲ್ಲ ಸರ್ ನನಗೆ ಅಂದವರು ದಯವಿಟ್ಟು ಕಮೆಂಟ್ ಮಾಡಿ. ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಗ್ರಾಮರ್ ಐ ವಾಂಟ್ ಟು ಲರ್ನ್ ಅಥವಾ ಐ ಆಮ್ ವೆರಿ ವೀಕ್ ಅಂತ ನಾನು ಡೈರೆಕ್ಟ್ ಆನ್ ಸ್ಪಾಟಲ್ಲಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೇನೆ. ಹಾಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆಯಿತಾ ಇಂಪಾರ್ಟೆಂಟ್ ನಿಮ್ಮ ಒಂದು ಬೇಕಾಗಿರುವಂಥ ಇಂಗ್ಲೀಷ್ ಮೆಟೀರಿಯಲ್ ರೆಡಿ ಇರುತ್ತೆ, ತಾವುಗಳು ಅದನ್ನು ಕ್ಲಿಕ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಳ್ಳಿ. ಸೆಕೆಂಡ್ ಇಯರ್ PUC ಹಿಂದಿ ತೆಗೆದುಕೊಂಡವರು, ಕನ್ನಡ ಇಲ್ಲ ಸರ್, ಹಿಂದಿ ತೆಗೆದುಕೊಂಡಿದ್ದೇವೆ. ಸುಜನ್ ಭಗತ್, ಕರ್ತವ್ಯ ಅವರು, ಸತ್ಯತಾ ಇದೆ, ರಾಯ್ದಾಸ್ ಬಾನಿ ಇದೆ, ಅಧಿಕಾರ್ ಇದೆ, ಸೂಕಿ ಢಾಲಿ ಇದೆ, ಇವೆಲ್ಲ ಓದ್ಕೊಳ್ರು ಆಯಿತಾ. ಗಂಗಾಮಯ್ಯ ಸೆ ಸಾಕ್ಷಾತ್ಕಾರ್ ಇದೆ, ಇವೆಲ್ಲ ಓದ್ಕೊಳ್ಳಿ, ನೀವೆಲ್ಲ ಮಾಡ್ತೀರಾ. ಉರ್ದು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಲೆಬಸ್ ರೆಡಿ ಇದೆ. ಸಬ್ಜೆಕ್ಟ್ ಉರ್ದು ಆಗಿರುತ್ತೆ ಸೆಕೆಂಡ್ ಇಯರ್ PUC. ಸ್ವಲ್ಪ ಝೂಮ್ ಮಾಡಿಬಿಡೋಣ ಪಾಪ, ಆಮೇಲೆ ಓದ್ಲಿಕ್ಕಂತೂ ಬರಲ್ಲ ನಮಗೆ. ಐ ವಿಲ್ ಝೂಮ್ ಇಟ್ ಮ್ಯಾನ್. ಓದ್ಲಿಕ್ಕೆ ಬರಲ್ಲ ಅಂದರೆ ಯಾವ ಸಬ್ಜೆಕ್ಟಿನ ಮೇಲೆ ತಗೊಳ್ಳೋ ಒತ್ತನ್ನು ಕೊಡ್ತೀರೋ ಅದನ್ನು ಕಲಿತೀರಾ. ವಿ ಡಿಡ್ ನಾಟ್ ಲರ್ನ್ ಆಯಿತಾ, ಕ್ಷಮಿಸಬೇಕು. ಐ ನೋ ಅರೇಬಿಕ್, ಐ ಡಿಡ್ ನಾಟ್ ಲರ್ನ್ ದಿಸ್ ಒನ್. ವಿಚ್ ಒನ್? ಹಿಂದಿ.
ಸಂಸ್ಕೃತ ಮಕ್ಕಳೇ, ಇದು ಕೂಡ ಅಷ್ಟೇ ಚಾಪ್ಟ್ರು 1 to 3 ಇರುತ್ತೆ. ಯಾವ್ದ್ಯಾವ್ದಿದೆ ಅಂತ ಇಲ್ಲೇ ಕೊಟ್ಟಿದ್ದೇನೆ, ಇದನ್ನು ಓದ್ಕೊಳ್ಳಿ. ವಿತ್ ಗ್ರಾಮರ್ ಇರುತ್ತೆ, ಲ್ಯಾಂಗ್ವೇಜಸ್ ಎಲ್ಲವೂ ಕೂಡ. ಫ್ರೆಂಚ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೂ ಕೂಡ ಫ್ರೆಂಚನ್ನು ತಾವುಗಳು ನೋಡ್ಕೋಬೋದು. ಸಿಲೆಬಸ್ ಇದೆ, ಎಲ್ಲ ಇದೆ, ಆಯಿತಾ? ಓದ್ಕೊಳ್ಳಿ. ಜೊತೆಗೆ ಮುಗೀತು ಅನ್ಸುತ್ತೆ ಇಲ್ಲಿಗೆ. ಫ್ರೆಂಚ್ ಆದಮೇಲೆ ಮುಗೀತಲ್ವ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ ಮಕ್ಕಳೇ. ನಾನು ಹೇಳಿದ್ನಲ್ವ, ಯಾರಿಗೆ ಏನು ಬರಲ್ವ ಅಂತ ವಿದ್ಯಾರ್ಥಿಗಳು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೂಡ ಇಂಗ್ಲೀಷ್ ಮೆಟೀರಿಯಲ್ ಕೊಟ್ಟಿರ್ತೇನೆ. ಗೊತ್ತಾಗಲ್ಲ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಕಮೆಂಟ್ ಮಾಡಿ. ಡೈರೆಕ್ಟಾಗಿ ನಿಮ್ಮ ಮೇಲ್ ಐ ಡಿಗೆ ಬಂದು ತಲುಪಿರುತ್ತೆ ಲಿಂಕ್ಸ್ಗಳು. ಧನ್ಯವಾದಗಳು.